ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಜೋಬಿನ್ ಅಮಾಸೆ ಬೈಲು. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್. ಲವ್ ಜಿಹಾದ್ ಬೆನ್ನಲ್ಲೇ ಶುರು ಕಾರ್ಪೊರೇಟ್ ಜಿಹಾದ್. ಮುಂಬಡ್ತಿ ಬೇಕಂದ್ರೆ ತಿನ್ಬೇಕಂತೆ ಗೋಮಾಂಸ. ಮಹಾರಾಷ್ಟ್ರ ಐಟಿ ಕಂಪನಿಯಲ್ಲಿ ಹಿಂದೂ ಯುವತಿಯರಿಗೆ ಟಾರ್ಚರ್. 4 ವರ್ಷದ ಬಾಲಕಿಯ ಹೊಟ್ಟೆಯಲ್ಲಿ ದುಂಡುಹುಳಗಳ ಸಾಮ್ರಾಜ್ಯ. ಜಿಮ್ಸ್ ವೈದ್ಯರ ಸಮಯ ಪ್ರಜ್ಞೆಯಿಂದ ಮಗುವಿಗೆ ಮರುಜನ್ಮ. ಅಶುದ್ಧ ಆಹಾರ ಸೇವನೆ ಬಗ್ಗೆ ಪೋಷಕರಲ್ಲಿ ಹೆಚ್ಚಿದ ಆತಂಕ. ಭಾರತೀಯ ಬ್ಯಾಂಕುಗಳಲ್ಲಿ ಕೊಳೆಯುತ್ತಿದೆ ವಾರಸುದಾರರಿಲ್ಲದ ಹಣ. 2 ಲಕ್ಷ ಕೋಟಿಗೂ ಅಧಿಕ ಹಣಕ್ಕೆ ದಾಖಲೆಯೇ ಇಲ್ಲ. ಪ್ರತಿಷ್ಠಿತ ಹಣಕಾಸು ನಿಯತಕಾಲಿಕೆಯಿಂದ ಮಹತ್ವದ ವರದಿ. ಬಿಸಿಲ ತಾಪದ ನಡುವೆ ಇಂದು ತಂಪೇರಿಯಲ್ಲಿದ್ದಾನೆ ವರುಣ. ರಾಜ್ಯದ ಹಲವೆಡೆಯಲ್ಲಿ ಇಂದು ಗುಡುಗು ಸಹಿತ ಮಳೆ ಸಂಭವ. ಕರಾವಳಿಯಲ್ಲಿ ಮಿತಿ ಮೀರಿದೆ ರಣಬಿಸಿಲು. ತವರಿನಲ್ಲಿ ಹಾರ್ದಿಕ್ ಪಾಂಡ್ಯಗೆ ಭಾರೀ ಮುಖಭಂಗ. ಮುಂಬೈ ವಿರುದ್ಧ ಆರ್ಸಿಬಿ 18 ರನ್ಗಳ ಜಯ. ರಜತ್ ಪಟಿದಾರ್ ಅದ್ಭುತ ಪ್ರದರ್ಶನಕ್ಕೆ ಅಭಿಮಾನಿಗಳು ಫಿದಾ. ದೇಶಾದ್ಯಂತ ಲವ್ ಜಿಹಾದ್ ಪ್ರಕರಣಗಳು ಮಿತಿ ಮೀರುತ್ತಿರುವ ಬೆನ್ನಲ್ಲೇ ಇದೀಗ ಕಾರ್ಪೊರೇಟ್ ಜಿಹಾದ್ ಎನ್ನುವ ಹೊಸ ಆಘಾತಕಾರಿ ಬೆಳವಣಿಗೆಯೊಂದು ಐಟಿ ಕಂಪನಿಗಳನ್ನ ಪ್ರವೇಶಿಸಿದ್ದು ಆತಂಕಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಹಿಂದೂ ಯುವತಿಯರನ್ನ ಗುರಿಯಾಗಿಸಿ ಕಾರ್ಪೊರೇಟ್ ಜಿಹಾದ್ ಮಾಡುವ ಪ್ರಯತ್ನ ಮಾಡಲಾಗಿದೆ. ಹಿಂದೂ ಹೆಣ್ಣು ಮಕ್ಕಳಿಗೆ ಮುಂಬಡ್ತಿ ಆಮಿಷ ತೋರಿಸಿ ಬಲವಂತದ ಮತಾಂತರ, ಲೈಂಗಿಕ ಕಿರುಕುಳ ಹಾಗೂ ಗೋಮಾಂಸ ತಿನ್ನುವಂತೆ ಒತ್ತಡ ಹೇರಲಾಗುತ್ತಿದೆ. ನಾಸಿಕ್ನ ಸಾತ್ಪುರ್ ಎಂಬಲ್ಲಿ ಇರುವಂತಹ ಪ್ರತಿಷ್ಠಿತ ಬಿಪಿಒ ಐಟಿ ಕಂಪನಿಯೊಂದರಲ್ಲಿ ಮುಸ್ಲಿಂ ಮ್ಯಾನೇಜರುಗಳ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹಿಂದೂ ಯುವತಿಯರು ಈ ಕಿರುಕುಳ ಅನುಭವಿಸುತ್ತಿದ್ದಾರೆ. ಈ ಪ್ರಕರಣ ಸಂಬಂಧ ಓರ್ವ ಮಹಿಳೆಯು ಸೇರಿದಂತೆ 7 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಉದ್ಯೋಗದಲ್ಲಿ ಬಡ್ತಿ ಹಾಗೂ ಸಂಬಳ ಏರಿಕೆ ಮಾಡಬೇಕು ಅಂದ್ರೆ ನಮಾಜ್ ಮಾಡಬೇಕು ಹಾಗೂ ಗೋಮಾಂಸ ತಿನ್ನಬೇಕು ಎಂದು ಕಿರುಕುಳ ನೀಡಲಾಗುತ್ತಿತ್ತು. ಲೈಂಗಿಕ ಹಿಂಸೆ ಕೂಡ ನೀಡುತ್ತಿದ್ದರು ಎಂದು ಯುವತಿಯರು ಆರೋಪಿಸಿದ್ದಾರೆ. ಈ ಪ್ರಕರಣವನ್ನ ಬಿಜೆಪಿ ಮುಖಂಡರು ಕಾರ್ಪೊರೇಟ್ ಜಿಹಾದ್ ಎಂದು ಕರೆದಿದ್ದಾರೆ. ಇನ್ನು ಬಂಧಿತರಾದ 7 ಆರೋಪಿಗಳನ್ನ ಆಸಿಫ್ ಅನ್ಸಾರಿ, ಶಫಿ ಶೇಖ್, ಶಾರುಖ್ ಕುರೇಶಿ, ರಜಾ ಮೆಮನ್, ತೌಸಿಫ್ ಅಟ್ವಾರ್, ದಾನಿಶ್ ಶೇಖ್ ಎಂದು ಗುರುತಿಸಲಾಗಿದೆ. ಮಹಿಳಾ ಹೆಚ್ಆರ್ ಹೆಸರು ಬಹಿರಂಗಗೊಂಡಿಲ್ಲ. ಈ ಎಲ್ಲ ಆರೋಪಿಗಳ ವಿರುದ್ಧ 9 ಎಫ್ಐಆರ್ ದಾಖಲಾಗಿದೆ. ಈ ಸಂಬಂಧ ಆರೋಪಿಗಳು ಹಿಂದೂ ದೇವರನ್ನ ಅವಮಾನಿಸುತ್ತಿದ್ದರು ಎನ್ನಲಾಗಿದೆ. ಈಶ್ವರಲಿಂಗವನ್ನ ಜನಾಂಗಕ್ಕೆ ಹೋಲಿಸುವುದು, ಶ್ರೀ ಕೃಷ್ಣನನ್ನ ಸ್ತ್ರೀಲೋಲ ಎಂದು ಕರೆಯುವುದು, ದ್ರೌಪದಿ ಓರ್ವ ವೇಷ ಎಂದೆಲ್ಲ ಜರಿಯುತ್ತಿದ್ದರು ಎನ್ನಲಾಗಿದೆ. 2022ರಿಂದ ಈ ಕಂಪನಿಯಲ್ಲಿ ಇಂತಹ ಕಿರುಕುಳಗಳು ಆರಂಭಗೊಂಡಿದ್ದು 2026ರವರೆಗೂ ಇದು ಮುಂದುವರೆದಿತ್ತು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಹೊಟ್ಟೆ ನೋವು ಹಾಗೂ ವಾಂತಿಯಿಂದ ಬಳಲುತ್ತಿದ್ದ 4 ವರ್ಷದ ಪುಟ್ಟ ಬಾಲಕಿಯ ಶಸ್ತ್ರಚಿಕಿತ್ಸೆ ಕೈಗೊಂಡ ವೈದ್ಯರೇ ದಂಗಾಗಿ ಹೋದ ಘಟನೆ ಗ್ರೇಟರ್ ನೋಯ್ಡಾದ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಂಭವಿಸಿದೆ. ಪುಟ್ಟ ಬಾಲಕಿಯ ಹೊಟ್ಟೆ ತುಂಬೆಲ್ಲ ಸಹಸ್ರಾರು ದುಂಡು ಹುಳಗಳು ತುಂಬಿ ಹೋಗಿದ್ದು, ವೈದ್ಯರ ಸಮಯ ಪ್ರಜ್ಞೆಯಿಂದ ಬಾಲಕಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಬಾಲಕಿಯ ಕರುಳನ್ನೇ ಸುತ್ತುವರಿದಿದ್ದ ಈ ಹುಳುಗಳು ಕರುಳನ್ನೇ ಬ್ಲಾಕ್ ಮಾಡಿದ್ದವು ಎಂದು ವೈದ್ಯರು ತಿಳಿಸಿದ್ದಾರೆ. ವೈದ್ಯಕೀಯ ಭಾಷೆಯಲ್ಲಿ ಈ ದುಂಡು ಹುಳಗಳನ್ನ ಆಸ್ಕರಿಸ್ ಲುಬ್ರಿಕಾಯ್ಡ್ ಎಂದು ಕರೆಯಲಾಗುತ್ತದೆ. ಇದು ಕಲುಷಿತ ಆಹಾರ ಸೇವನೆಯಿಂದ ಬರುತ್ತದೆ ಎನ್ನಲಾಗಿದೆ. ಈ ವಿಚಾರವಾಗಿ ಮಾತನಾಡಿದ ಜಿಮ್ಸ್ ಪ್ರಾಧ್ಯಾಪಕ ಡಾಕ್ಟರ್ ಮೋಹಿತ್ ಮಾಥುರ್, ಮಕ್ಕಳಲ್ಲಿ ಹೊಟ್ಟೆ ಹುಳುವಿನ ಸಮಸ್ಯೆ ಸಾಮಾನ್ಯ. ಆದರೆ ಈ ಬಾಲಕಿಯಲ್ಲಿ ಹುಳುಗಳ ಸಂಖ್ಯೆ ಮಿತಿ ಮೀರಿತ್ತು. ಹುಳುಗಳು ಗುಂಪಾಗಿ ಸೇರಿಕೊಂಡು ಕರುಳನ್ನ ಬ್ಲಾಕ್ ಮಾಡಿದ್ದರಿಂದ ಇದು ಸರ್ಜಿಕಲ್ ಎಮರ್ಜೆನ್ಸಿ ಅಂದರೆ ತುರ್ತು ಶಸ್ತ್ರಚಿಕಿತ್ಸೆ ಹಂತಕ್ಕೆ ತಲುಪಿತ್ತು. ಸರಿಯಾದ ಸಮಯಕ್ಕೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಬಾಲಕಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಎಂದು ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮಕ್ಕಳು ಮಣ್ಣಿನಲ್ಲಿ ಆಟವಾಡಿ ಕೈ ತೊಳೆಯದೆ ಆಹಾರ ಸೇವನೆ ಮಾಡುವುದು, ಸರಿಯಾಗಿ ತೊಳೆಯದೆ ಹಣ್ಣು ತರಕಾರಿಗಳ ಸೇವನೆ ಹಾಗೂ ಕಲುಷಿತ ನೀರಿನ ಸೇವನೆಯಿಂದ ಈ ಸಮಸ್ಯೆ ಎದುರಾಗುತ್ತದೆ. ಹೊಟ್ಟೆ ಹುಳು ಸಮಸ್ಯೆ ಮಕ್ಕಳಲ್ಲಿ ಸಾಮಾನ್ಯ ಎಂದು ನಿರ್ಲಕ್ಷಿಸಬೇಡಿ ಎಂದು ವೈದ್ಯರು ಪೋಷಕರಿಗೆ ಸಲಹೆಯನ್ನು ನೀಡಿದ್ದಾರೆ. ಮಕ್ಕಳಿಗೆ ವೈದ್ಯರ ಸಲಹೆಯಂತೆ ಕಾಲಕಾಲಕ್ಕೆ ಡಿವಾರ್ಮಿಂಗ್ ಔಷಧಿ ನೀಡಿ, ಊಟಕ್ಕೆ ಮೊದಲು ಶೌಚಕ್ಕೆ ತೆರಳಿದ ಬಳಿಕ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಮಕ್ಕಳಲ್ಲಿ ಉಗುರು ಬೆಳೆಯಲು ಬಿಡಬೇಡಿ, ಅಲ್ಲಿ ಕೊಳೆ ಸೇರಿದಂತೆ ನೋಡಿಕೊಳ್ಳಬೇಕು ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ಹಾಗೂ ಶುಚಿರುಚಿಯಾದ ಆಹಾರವನ್ನೇ ಮಕ್ಕಳು ಸೇವನೆ ಮಾಡುವಂತೆ ಪೋಷಕರು ನೋಡಿಕೊಳ್ಳಲಿ ಎಂದು ವೈದ್ಯರು ಸಂಪೂರ್ಣ ಪೋಷಕ ವರ್ಗಕ್ಕೆ ಸಲಹೆಯನ್ನ ನೀಡಿದ್ದಾರೆ. ಭಾರತದ ವಿವಿಧ ಬ್ಯಾಂಕುಗಳಲ್ಲಿ ವಾರಸುದಾರರೇ ಇಲ್ಲದ ಠೇವಣಿಗಳು, ಷೇರುಗಳು, ವಿಮೆಗಳು ಹಾಗೂ ನಿವೃತ್ತ ನಿಧಿಗಳ ಒಟ್ಟು ಮೊತ್ತ 2.2 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಹಣಕಾಸು ನಿಯತಕಾಲಿಕೆ ವರದಿ ಮಾಡಿದೆ. ಕಳೆದ 5 ವರ್ಷಗಳಲ್ಲಿಯೇ ಅಂಕಿಅಂಶಗಳು ಅತ್ಯಂತ ತೀವ್ರವಾಗಿ ಬೆಳೆದಿದೆ ಎಂದು ನಿಯತಕಾಲಿಕೆಯಲ್ಲಿ ಮಾಹಿತಿ ನೀಡಲಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿಯಲ್ಲಿ ಸುಮಾರು 97,545 ಕೋಟಿ ರೂಪಾಯಿಗಳು ಸಂಗ್ರಹವಾಗಿದ್ದು
ವಾರ್ಷಿಕವಾಗಿ 24% ದರದಲ್ಲಿ ಇದು ಬೆಳೆಯುತ್ತಲೇ ಇದೆ ಎನ್ನಲಾಗಿದೆ. ಡಾರ್ಮಂಟ್ ಖಾತೆಗಳನ್ನ ಸ್ಥಿರವಾಗಿ ಈ ನಿಧಿಗೆ ವರ್ಗಾಯಿಸಲಾಗುತ್ತಿದೆ. ಅಲ್ಲಿ ಹಣ ಉಳಿದರೂ ವಾರಸುದಾರರನ್ನ ಪತ್ತೆ ಹಚ್ಚುವುದು ಕಷ್ಟವಾಗಿ ಬಿಡುತ್ತದೆ. ಕಾಲ ಕಳೆದಂತೆ ಮಾಲೀಕರು ಮತ್ತು ಅವರ ಆಸ್ತಿಯ ನಡುವಿನ ಸಂಪರ್ಕ ಕಡಿದು ಹೋಗಿ ಅಂತಿಮವಾಗಿ ಚಾಲನೆ ಇಲ್ಲದೆ ಅಸ್ತಿತ್ವವಾಗಿ ಬಿಡುತ್ತದೆ. ಬಹುತೇಕ ಈ ಹಣಗಳೆಲ್ಲವೂ ಹಿಂದಿನ ತಲೆಮಾರಿನಿಂದ ಬಂದಿದ್ದು, ಆಗೆಲ್ಲ ಭೌತಿಕ ದಾಖಲೆಗಳೇ ಬ್ಯಾಂಕ್ ಖಾತೆಯಲ್ಲಿ ಬಳಸಲಾಗುತ್ತಿತ್ತು. 10 ವರ್ಷಗಳಿಂದ ನಿಷ್ಕ್ರಿಯಗೊಂಡ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನ RBI ತನ್ನ ಸುಪರ್ದಿಗೆ ಪಡೆದುಕೊಳ್ಳುತ್ತದೆ. ಹಾಗೆಂದ ಮಾತ್ರಕ್ಕೆ ಈ ಹಣ ವಾರಸುದಾರರ ಕುಟುಂಬಕ್ಕೆ ಸಿಗುವುದಿಲ್ಲ ಎಂದೇನಿಲ್ಲ. ಸೂಕ್ತ ದಾಖಲೆಗಳೊಂದಿಗೆ RBI ನಿಂದ ಈ ಹಣವನ್ನ ಯಾವ ಸಮಯದಲ್ಲಿಯೂ ವಾಪಸ್ ಪಡೆಯುವ ಅಧಿಕಾರ ಆ ಕುಟುಂಬಕ್ಕೆ ಇರುತ್ತದೆ. ವಾರಸುದಾರರ ಕುಟುಂಬಗಳು ಹಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸುವವರೆಗೂ 3% ಬಡ್ಡಿದರದೊಂದಿಗೆ ಈ ಹಣವನ್ನ ಕ್ರೋಢೀಕರಿಸಿ ಇಡಲಾಗುತ್ತದೆ. ಈ ಠೇವಣಿ ಹಣವನ್ನ ವಿವಿಧ ಜಾಗೃತಿ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಲಾಗುತ್ತದೆ. ಷೇರು ಮಾರುಕಟ್ಟೆಗಳಲ್ಲಿಯೂ ಇದೇ ಮಾದರಿಯ ಕ್ರಮವನ್ನ ಅನ್ವಯಿಸಲಾಗುತ್ತದೆ. ಅದೇ ರೀತಿ 20,063 ಕೋಟಿ ರೂಪಾಯಿಗಳಷ್ಟು ವಿಮೆಗಳು ಮೆಚುರಿಟಿಗೊಂಡರೂ ಅದನ್ನ ಕ್ಲೈಮ್ ಮಾಡಲಾಗಲಿಲ್ಲ. ಮರಣದ ಲಾಭಗಳು ಮತ್ತು ಶರಣಾಗತಿ ಪಾಲಿಸಿಗಳಲ್ಲಿ ಕ್ಲೈಮ್ಗಳಿಲ್ಲದ ಹಣ ಮತ್ತು ಕ್ಲೈಮ್ ಮಾಡದೇ ಇದ್ದ ಹಣ 10 ವರ್ಷಗಳ ಕಾಲ ವಿಮಾದಾರರ ಹೆಸರಿನಲ್ಲಿರುತ್ತದೆ. ನಂತರ ಸರ್ಕಾರಿ ನಿಧಿಗೆ ವರ್ಗಾವಣೆಯಾಗುತ್ತದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ರಾಜ್ಯಾದ್ಯಂತ ಬಿಸಿಲದೆಗೆ ಮಿತಿ ಮೀರುತ್ತಿದೆ. ಈ ಎಲ್ಲದರ ನಡುವೆ ಇಂದು ಬಿಸಿಲಿನ ದೆಗೆಯನ್ನು ಇಳಿಸಲು ವರುಣನ ಆಗಮನವಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ಮಳೆಯ ಸಂದರ್ಭದಲ್ಲಿ ಗಾಳಿಯ ವೇಗ ಗಂಟೆಗೆ 30ರಿಂದ 40 ಕಿಲೋಮೀಟರ್ ಇರಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ಬೆಳಗಾವಿ, ಧಾರವಾಡ ಮತ್ತು ಗದಗ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಇಂದು ಹಾಗೂ ನಾಳೆ ಮಳೆಯಾಗಲಿದೆ ಎಂದು IMD ತಿಳಿಸಿದೆ. ಇನ್ನುಳಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಮೊದಲೇ ಬಿಸಿಲ ಬೇಗೆಯಲ್ಲಿ ಬೇಯುತ್ತಿರುವ ಕರಾವಳಿಗರಿಗೆ IMD ಬೇಸರದ ಸಂಗತಿಯನ್ನ ನೀಡಿದೆ. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 3 ದಿನಗಳ ಕಾಲ ಉಷ್ಣಾಂಶ ಮತ್ತಷ್ಟು ಹೆಚ್ಚಳವಾಗಲಿದೆ. ಸೆಕೆಯ ಪ್ರಮಾಣ ಮಿತಿ ಮೀರಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡಿದೆ. ರಾಜ್ಯದ ಉತ್ತರ ಒಳನಾಡಿನ ಬಾಗಲಕೋಟೆ, ಕಲಬುರಗಿ, ಕೊಪ್ಪಳ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ತಾಪಮಾನವು 2ರಿಂದ 4 ಡಿಗ್ರಿ ಹೆಚ್ಚಲಿದ್ದು ಶಾಖದ ಅಲೆ ಕೂಡ ಇರಲಿದೆ ಎಂದು IMD ಮಾಹಿತಿಯನ್ನ ನೀಡಿದೆ. ಮುಂಬೈನ ವಕಾಂಡೆ ಮೈದಾನದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ವರ್ಸಸ್ RCB ಪಂದ್ಯದಲ್ಲಿ RCB ಅಮೋಘ ಗೆಲುವು ದಾಖಲಿಸುವ ಮೂಲಕ ಮತ್ತೊಮ್ಮೆ ತನ್ನ ಜಯದ ನಾಗಲೋಟದ ಲಯಕ್ಕೆ ಮರಳಿದೆ. ತವರು ಮೈದಾನದಲ್ಲಿಯೇ ಮುಂಬೈ ಇಂಡಿಯನ್ಸ್ ಸೋಲು ಕಾಣುವ ಮೂಲಕ ಮುಖಭಂಗ ಅನುಭವಿಸಿದೆ. ಮುಂಬೈ ಇಂಡಿಯನ್ಸ್ ತಂಡಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬರೋಬ್ಬರಿ 241 ರನ್ಗಳ ಸವಾಲು ನೀಡಿತ್ತು. ಈ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಕೇವಲ 222 ರನ್ಗಳನ್ನ ಮಾತ್ರ ಕಲೆ ಹಾಕುವಲ್ಲಿ ಶಕ್ತನಾಗುವ ಮೂಲಕ ಸೋಲು ಕಂಡಿದೆ. ಇದು ಈ ಆವೃತ್ತಿಯ IPL ನಲ್ಲಿ ಮುಂಬೈಗೆ ದೊರೆತ 3ನೇ ಸೋಲಾಗಿದೆ. ಮೊದಲು ಬ್ಯಾಟಿಂಗ್ ಗೆ ಇಳಿದ RCB 3 ಅರ್ಧಶತಕಗಳು ದೊರೆತವು. ಫಿಲ್ ಸ್ಟಾಲ್ 36 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 6 ಸಿಕ್ಸರ್ ಗಳನ್ನ ಸೇರಿ 78 ರನ್ ಗಳನ್ನ ಗಳಿಸಿದರು. ವಿರಾಟ್ ಕೊಹ್ಲಿ 38 ಎಸೆತಗಳಲ್ಲಿ 50 ರನ್ ಅನ್ನ ಕಲೆ ಹಾಕಿದರು. ತಂಡದ ನಾಯಕ ರಜತ್ ಪಟಿದಾರ್ ಕೇವಲ 20 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 5 ಸಿಕ್ಸರ್ ಗಳನ್ನ ಸೇರಿಸಿ 53 ರನ್ ಅನ್ನ ಬಾರಿಸಿದರು. ನಂತರ ಟೀಮ್ ಡೇವಿಡ್ ಕೂಡ ಅಜಯ 34 ರನ್ ಗಳನ್ನ ಗಳಿಸಿದರು. ಒಟ್ಟು 241 ರನ್ಗಳ ಸವಾಲನ್ನ ಮುಂಬೈಗೆ ನೀಡಿತು. ಈ ಗುರಿ ಬೆನ್ನಟ್ಟಿದ್ದ ಮುಂಬೈ ಇಂಡಿಯನ್ಸ್ ಆರಂಭಿಕ ಮುನ್ನಡೆಯನ್ನ ಸಾಧಿಸಿತು. ಆದರೆ 6ನೇ ಓವರ್ನಲ್ಲಿ ರೋಹಿತ್ ಶರ್ಮಾ ಗಾಯಗೊಂಡು ನಿವೃತ್ತರಾದರು. ರಯನ್ ರಿಕಲ್ಟನ್ 22 ಎಸೆತಗಳಲ್ಲಿ 37 ರನ್ ಗಳಿಸುವ ಮೂಲಕ ಗೆಲುವಿನ ಭರವಸೆಯನ್ನು ಮೂಡಿಸಿದರು. ಸೂರ್ಯಕುಮಾರ್ ಯಾದವ್ 22 ಎಸೆತಗಳಲ್ಲಿ 33 ರನ್ ಗಳನ್ನ ಗಳಿಸಿದರು. ಆದರೆ ತಿಲಕ್ ವರ್ಮಾ 1 ರನ್ ಗಳಿಸಿ ಪೆವಿಲಿಯನ್ಗೆ ಮರಳಿದರು. ನಂತರ ಹಾರ್ದಿಕ್ ಪಾಂಡ್ಯ 22 ಎಸೆತಗಳಲ್ಲಿ 40 ರನ್ ಗಳನ್ನ ಗಳಿಸಿ ಔಟ್ ಆದರು. ಶರ್ಫೆನ್ ರುದರ್ಫೋರ್ಡ್ ಕೊನೆವರೆಗೂ ಹೋರಾಡಿ 31 ಎಸೆತಗಳಲ್ಲಿ ಅಜಯ 71 ರನ್ ಗಳಿಸಿದರಾದರೂ ತಂಡವನ್ನ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. 222 ರನ್ಗಳೊಂದಿಗೆ RCB ಎದುರು ಮುಂಬೈ ಮಂಡಿಯೂರಿತು. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.